ಶ್ರೀ ಗುರುಭ್ಯೋ ನಮಃ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರು ಒಂದೇ ಪಾರ್ವತಿ ಪರಮೇಶ್ವರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ 12ನೆಯ ಪುರಾಣ ವರಾಹ ಪುರಾಣವನ್ನು ಕುರಿತು ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈ ವರಾಹ ಪುರಾಣ ಅಂತಕ್ಕಂಥದ್ದು ಮಹಾವಿಷ್ಣುವಿನ 3ನೇ ಅವತಾರ ಆಗಿರ್ತಕ್ಕಂಥ ವರಾಹಾವತಾರಕ್ಕೆ ಸಂಬಂಧಿಸಿದಂಥದ್ದು. ಮತ್ಸ್ಯ, ಕೂರ್ಮ, ವರಾಹ 3ನೇ ಅವತಾರ ವರಾಹಾವತಾರ. ಈ ವರಾಹಾವತಾರದಲ್ಲಿ ಮುಖ್ಯವಾಗಿ ಹಿರಣ್ಯಾಕ್ಷ ಅನ್ನುವಂಥ ಒಬ್ಬ ರಾಕ್ಷಸ ಭೂಮಿಯನ್ನು ಆಕ್ರಮಿಸಿಬಿಟ್ಟು ಭೂತಾಯಿಯನ್ನು ಆಕ್ರಮಣ ಮಾಡಿದಂಥ ಪ್ರಸಂಗದಲ್ಲಿ ಮಹಾವಿಷ್ಣು ವರಾಹಾವತಾರವನ್ನು ತಾಳಿ ಆ ಭೂದೇವಿಯನ್ನು ಸಂರಕ್ಷಿಸಿದಂಥ, ಭೂಮಿಯನ್ನೇ ಇಡೀ ಭೂಮಂಡಲವನ್ನು ಕಾಪಾಡಿದಂಥ ಪ್ರಸಂಗ ಅತ್ಯಂತ ಮುಖ್ಯವಾದದ್ದು ಈ ಪುರಾಣದಲ್ಲಿ. ಅದರ ಜೊತೆಗೆ ಸೃಷ್ಟಿ ಹೇಗಾಯಿತು ಅನ್ನುವಂಥ ಸೃಷ್ಟಿಯ ನಿಯಮ ಹಾಗೂ ದೇವಾನುದೇವತೆಗಳ ಕೆಲವು ವಂಶಾವಳಿಗಳ ವೃತ್ತಾಂತ ಮತ್ತು ಮಹಾಗಣಪತಿ, ಶಿವ, ದುರ್ಗೆ ಈ ದೇವಾನುದೇವತೆಗಳ ಉಗಮ ಮತ್ತು ಪೂಜಾ ವಿಧಾನ ಇವೆಲ್ಲವುಗಳನ್ನು ಕೂಡ ಈ ಪುರಾಣದಲ್ಲಿ ವಿವರಿಸಲಾಗಿದೆ. ಹಾಗೂ ಈ ಪುರಾಣದಲ್ಲಿ ಮುಖ್ಯವಾಗಿ ಹಿಂದೆ ಬಾಲಕ ನಚಿಕೇತ ಅಂತಕ್ಕಂಥವನು ಯಮಧರ್ಮನ ಬಳಿಗೆ ಹೋಗಿ ಆ ಯಮಧರ್ಮನ ಜೊತೆ ಸಂವಾದವನ್ನು ನಡೆಸಿ ಯಮಧರ್ಮನಿಂದ ವರಗಳನ್ನು ಪಡೆದಂಥ ಒಂದು ಪ್ರಸಂಗವನ್ನು ಕೂಡ ಈ ವರಾಹ ಪುರಾಣದಲ್ಲಿ ಕಂಡುಬರ್ತಾ ಇದೆ. ಈ ವರಾಹ ಪುರಾಣ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುವಂಥದ್ದು ಅದರಲ್ಲಿರ್ತಕ್ಕಂಥ ಹಲವಾರು ಮುಖ್ಯವಾದ ಕೆಲವು ಶ್ಲೋಕಗಳಿಂದ. ಈ ಕೆಲವು ಶ್ಲೋಕಗಳೇ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದು ವೈಷ್ಣವ ಸಂಪ್ರದಾಯಕ್ಕೆ ಆ ಶ್ಲೋಕಗಳು ಇವತ್ತಿಗೂ ಕೂಡ ಅತ್ಯಂತ ಮುಖ್ಯವಾದವುಗಳಾಗಿ ಕಂಡುಬಂದಿದೆ. ಸುಮಾರು 24,000 ಶ್ಲೋಕಗಳನ್ನು ಇವೆ ಅಂತ ಹೇಳಲಾಗಿದ್ದರೂ ಕೂಡ 10,000 ಶ್ಲೋಕಗಳು ಮಾತ್ರ ಲಭ್ಯ ಆಗಿದೆ ಅನ್ನುವಂಥ ಅಂಶ ನಮಗೆ ಕಂಡುಬರ್ತಾ ಇದೆ ಈ ಪುರಾಣದಲ್ಲಿ. ಮತ್ತು ಇದರಲ್ಲಿ ಈ ಹಿರಣ್ಯಾಕ್ಷನ ಸಂಹಾರ ಹೇಗೆ ಮಾಡಿದ ಮಹಾವಿಷ್ಣು ಅನ್ನುವಂಥ ಪ್ರಸಂಗದ ಜೊತೆಗೆ ಭೂಮಿಯ ಒಂದು ವೈಶಿಷ್ಟ್ಯ, ಭೂಮಿಯಲ್ಲಿನ ಜೀವಿಗಳ ಒಂದು ವೈಶಿಷ್ಟ್ಯ ಇವೆಲ್ಲವುಗಳನ್ನು ಕೂಡ ಇದರಲ್ಲಿ ವಿವರಿಸಲಾಗಿದೆ. ಮತ್ತು ಈ ಪುರಾಣದಲ್ಲಿ ತಿಥಿ ದೇವತೆಗಳನ್ನು ಹೆಸರಿಸಿರುವಂಥ ಒಂದು ಮುಖ್ಯವಾದಂಥ ಅಂಶ ಕಂಡುಬರುತ್ತೆ. ಅಂದರೆ ನಾವೇನು ನಮ್ಮ ಹಿಂದೂ ಪದ್ಧತಿಯಲ್ಲಿ ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ ಅಂತ ತಿಥಿಗಳನ್ನು ಹೇಳ್ತೀವೋ ಆ ರೀತಿ ಪಾಡ್ಯದಿಂದ ಹುಣ್ಣಿಮೆಯವರೆಗೆ, ನಂತರ ಪಾಡ್ಯದಿಂದ ಅಮಾವಾಸ್ಯೆವರೆಗೆ ಏನಿದೆ ಆ ತಿಥಿಗಳಿಗೆಲ್ಲ ಒಬ್ಬೊಬ್ಬ ದೇವರುಗಳನ್ನು, ಆ ತಿಥಿ ದೇವರುಗಳು ಅಂತೇಳಿ ಆ ತಿಥಿ ದೇವರುಗಳನ್ನು ಗುರುತಿಸಿಬಿಟ್ಟು ಆಯಾ ತಿಥಿಯ ದಿನ ಆಯಾ ದೇವರುಗಳನ್ನು ಪೂಜಿಸೋದು ಅತ್ಯಂತ ಮುಖ್ಯವಾದದ್ದು ಅನ್ನುವಂಥ ಅಂಶವನ್ನು ಈ ಪುರಾಣದಲ್ಲಿ ತಿಳಿಸಿದ್ದಾರೆ. ಹಾಗೂ ಇದರಲ್ಲಿ ಜನನ ಮರಣಗಳ ಸಂಕೋಲೆಯನ್ನು ಬಿಡಿಸಿಕೊಳ್ಳುವಂಥದ್ದು ಹೇಗೆ, ಜನನ ಮರಣಗಳ ಆಚೆಯ ಬದುಕಿನ ಬಗ್ಗೆ ಮತ್ತು ಅದರಿಂದ ನಾವು ಹೇಗೆ ಪಾರಾಗೋದಕ್ಕೆ ಸಾಧ್ಯ, ಮುಕ್ತಿಯನ್ನು ಪಡೆಯುವಂಥ ಒಂದು ವಿಷಯ ಏನು, ಅದರ ಮಹತ್ವ ಏನು ಅನ್ನುವಂಥದ್ದನ್ನು ಕೂಡ ನಾವು ಇದರಲ್ಲಿ ಕಾಣ್ತೀವಿ. ಹಾಗೂ ಇಂದ್ರಿಯಗಳಿಗಿಂತ ಮನಸ್ಸು ಎಷ್ಟು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಎಷ್ಟು ಶ್ರೇಷ್ಠ, ಬುದ್ಧಿಗಿಂತ ಆತ್ಮ ಎಷ್ಟು ಶ್ರೇಷ್ಠ, ಇವೆಲ್ಲವಕ್ಕಿಂತ ಬ್ರಹ್ಮ ಅಂದರೆ ಜ್ಞಾನ ಎಷ್ಟು ಶ್ರೇಷ್ಠ ಅನ್ನುವಂಥದ್ದು ಈ ಪುರಾಣದಲ್ಲಿ ತಿಳಿಸಿದ್ದಾರೆ. ಅಂದರೆ ಇಲ್ಲಿ ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂಥ ಕೆಲವು ಗೊಂದಲಗಳನ್ನು ನಮ್ಮ ಇಂದ್ರಿಯಗಳು ಮೊದಲು ನಮಗೆ ಕೆಲವು ಮಾಹಿತಿಗಳನ್ನು ಕೊಡುತ್ತೆ. ನಮ್ಮ ಪಂಚೇಂದ್ರಿಯಗಳು, ಈಗಾಗಲೇ ನಾನು ಪಂಚ ಜ್ಞಾನೇಂದ್ರಿಯಗಳ ಬಗ್ಗೆ ತಮಗೆ ತಿಳಿಸಿದ್ದೆ. ಆ ಜ್ಞಾನೇಂದ್ರಿಯಗಳ ಮಾಹಿತಿ ಇಲ್ಲಿ ಸ್ವಲ್ಪ ಉಲ್ಲೇಖ ಇದೆ. ಆ ಇಂದ್ರಿಯಗಳು ಹೇಗೆ ನಮಗೆ ಮುಖ್ಯ ಅನಿಸುತ್ತೆ,
ಆ ಇಂದ್ರಿಯಗಳಿಗಿಂತ ಮನಸ್ಸು ಹೇಗೆ ಮುಖ್ಯ, ಮನಸ್ಸಿಗಿಂತ ಬುದ್ಧಿ ಹೇಗೆ ಮುಖ್ಯ, ಬುದ್ಧಿಗಿಂತ ನಮ್ಮೊಳಗಿರ್ತಕ್ಕಂಥ ಆತ್ಮ ಎಲ್ಲದಕ್ಕಿಂತ ಬ್ರಹ್ಮ ಅಂದರೆ ಜ್ಞಾನ ಹೇಗೆ ಮುಖ್ಯ ಅನ್ನುವಂಥದ್ದನ್ನು ಕೂಡ ನಾವು ಇದರಲ್ಲಿ ಕಾಣಬಹುದಾಗಿದೆ. ಆದ್ದರಿಂದ ಈ ಅಷ್ಟಾದಶ ಪುರಾಣಗಳಲ್ಲಿ ಈ ವರಾಹ ಪುರಾಣಕ್ಕೂ ಕೂಡ ತನ್ನದೇ ಆದಂಥ ಒಂದು ವೈಶಿಷ್ಟ್ಯ ಇದೆ. ಆದ್ದರಿಂದ ಈ ವರಾಹ ಪುರಾಣವನ್ನು ನಾವೆಲ್ಲ ಸಾಧ್ಯವಾದಷ್ಟು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.